ಬನ್ನಿ ಸ್ನೇಹಿತರೆ, ಸಿದ್ಧಗಂಗಾ ಮಠದಾಗ ದನಿನ ಜಾತ್ರೆ ನಡೀತೈತೆ 2ನೇ ದಿನದ್ದು. ಎತ್ತುಗಳು ಸಖತ್ತಾಗವೆ. ಬರ್ರಿ, ಇಲ್ಲೊಂದು ಜೊತೆ ಎತ್ತು 1,15,000 ಸೇಲ್ ಆಗೈತೆ. ರೈತರುಗಳು ಮಾರ್ಯವ್ರೆ. ಅದು ನೋಡೋಣ, ಫುಲ್ ವೀಡಿಯೋ ನೋಡಿದ್ರೆ ಗೊತ್ತಾಗತ್ತೆ ಎಷ್ಟಕ್ಕೆ ಮಾರ್ಯಾರೆ ಅಂತ, ಯಾವ ಎತ್ತು ಅಂತ. ನೋಡಿ, ಬರೀ ಎತ್ತು. ಹಳ್ಳಿ ರೈತರುಗಳು ಕಷ್ಟಪಟ್ಟು ಸಾಕಿ ಜಾತ್ರೆಗಳಿಗೆ ಅಂತ ರೆಡಿ ಮಾಡಿರ್ತಾರೆ. ಬರೀ ಜಾತ್ರೆಗೆ ಮಹಿಮ ಪರಮ ನಿರಂಜನ ತ್ರಿವಿಧ ದಾಸೋಹಿ ಜಗಜ್ಯೋತಿ ಬಸವಣ್ಣರ. ಬರೀ ಜಾತ್ರೆ ಒಳಗೆ ಹೋಗೋಣ. ಕರುಗಳು ಸಣ್ಣ ಸಣ್ಣ ಓರಿ ಕರುಗಳವು, ದೊಡ್ಡ ಕರುಗಳು ಎಲ್ಲವೇ. ಸೈಜು ಮೀಡಿಯಮ್ಮು ಅಂದರೆ ದೊಡ್ಡವು ಚಿಕ್ಕವು ಅಂತ. ರೈತರುಗಳು ಎಷ್ಟು ಕಷ್ಟಪಟ್ಟು ಜಾತ್ರೆಗೆ ಅಂತ ರೆಡಿ ಮಾಡಿ ಒಂದು ಜಾತ್ರೆಗೆ ತಗೊಂಬಂದು ಅವನ್ನ ಅಲ್ಲಿ ಪ್ರದರ್ಶನ ಮಾಡ್ತಾರೋ ಸೇಲ್ ಮಾಡ್ತಾರೋ, ಅವ್ರ ಖುಷಿಗೆ ಬೆಲೆನೇ ಕಟ್ಟೋಕ್ಕಾಗಲ್ಲ. ಎಲ್ಲ ರೈತರುಗಳು ಒಂಥವು ಸೇರ್ತಾರೆ ಅಂದರೆ ಇದೇ ಅವ್ರಿಗೆ ಸುಗ್ಗಿ ಇದ್ದಂಗೆ. ಸುಗ್ಗಿ ಅಂದರೆ ಹಬ್ಬ ಅನ್ನೋದೇ ಈ ಸಿದ್ಧಗಂಗಾ ಜಾತ್ರೆ. ಯಾವ ಜನ್ಮದ ಪುಣ್ಯನ ನಮ್ಮದು. ಈ ಜನ್ಮದಾಗೆ ಶ್ರೀ ಸಿದ್ಧಗಂಗಾ ಮಠದಾಗೆ ಸ್ವಾಮಿಗಳ್ನೂ ದರ್ಶನ ಆಯಿತು, ನಡೆದಾಡ ದೇವ್ರದ್ದು. ಅದೇ ಇದ್ರಾಗೆ ಇಂಥ ಸೌಭಾಗ್ಯಗಳು, ಜಾತ್ರೆ ನೋಡೋವಂಥದ್ದು ಮತ್ತೊಂದು, ಮಠ ನಡೆಯೋ ಒಳ್ಳೆಯದು. ಕಲ್ಪತರು ನಾಡಾಗೆ ಇದು ಕಿರೀಟ ಇದ್ದಂಗೆ ಸಿದ್ಧಗಂಗಾ ಮಠ. ನೋಡ್ರಿ, ಎತ್ತ ನೋಡಿರೋ ಓರಿ ಇವು ನೋಡ್ರಿ. ಇವನ್ನೇನ ಕೇಳಿರಿ ಎದ್ರಕಾಕೈತೆ ಅಷ್ಟು ಹೇಳ್ತಾರೆ. ಆ ಪಡ್ಡೆ ಇರೋದನ್ನೇ ಪಡ್ಡೆ ಥರ, ಅಂದರೆ ಹಳ್ಳಿ ಸೈಡಾಗಿ ಗೊತ್ತಾಗ್ತೈತೆ ಪಡ್ಡೆ ಅಂದರೆ ಏನು ಅಂತ. ಕುಡಿಯೋ ನೀರಿನ ವ್ಯವಸ್ಥೆ ಇದು. ರೈತರುಗಳಿಗೆ ಅನುಕೂಲವಾಗಲಿ ಅಂತ ಅಲ್ಲೇ ಪೈಪ್ ಲೈನ್ ಮಾಡ್ಯವ್ರೆ ನೋಡಿರಿ. ಇವು 2 ಲಕ್ಷ ಹೇಳ್ತಾರೆ ಈ ಎತ್ತ. ಮುಂದೆ ಬರ್ರಿ, ದೊಡ್ಡ ದೊಡ್ಡ ಎತ್ತುಗಳವೆ. 3 ವರ್ಷದವು, 4 ವರ್ಷದವೇ. ಅಂದರೆ 2 ಹಲ್ಲು, 4 ಹಲ್ಲು, 6 ಹಲ್ಲು, ಬಾಯಿಗೂಡಿರೋವು ಅಂತ. ಅದು ಕೆಲವು ಸಿಟಿಯರಿಗೆ ಗೊತ್ತಾಗಲ್ಲ ಹುಡುಗರಿಗೆ. ನೋಡಿರಿ, ಇವರು ದೇವರಾಜ್ ಅಂತ. ಇವರು ಆ ದೇವರಾಜು ಅಂದ್ರಲ್ವಾ, ಅವರು 12 ಜೊತೆ ಹೊಡ್ಕೊಂಬಂದಾರೆ. ಇನ್ನೂ ಹುಡುಗ ನೋಡ್ರಿ. ಇದು ಲಿಂಗು ಥರ ಕಾಣ್ತೈತೆ ಬೆಟ್ಟ ದೂರದಿಂದ ನೋಡಿರೆ. ನೋಡ್ರಿ, ಗೊಂತು ನಿಲ್ಲಿಸ್ತಾವ್ರೆ, ಶೆಡ್ ಮಾಡ್ಕೊಂಡವ್ರೆ. ತುಂಬ ಸೊಗಸಾಗೈತೆ ವಾತಾವರಣ. ಇದು ಹಳ್ಳಿ ಸೊಗಡಿ ಮಾತ್ರ. ಅದೇ ನಮ್ಮ ಸಿಟಿ ಐಕ್ಳು ಅಲ್ಲಿರಲ್ಲ, ಡಸ್ಟ್ ಅಲರ್ಜಿ ಆಗ್ತೇವೆ ಅಂತಾರೆ. ಅವ್ರನ್ನೇನು ಇನ್ಸೈಡ್ ಮಾಡಬೇಕು ಅಂತೇನಿಲ್ಲ. ಆದರೂ ಹಳ್ಳಿ ಸೊಗಡಿನ ರೈತರು ಧೂಳು ಅದು ಇದು ಅಂತ ಓಡಾಡ್ಕೊಂಡು ಚೆನ್ನಾಗಿ ರೆಡಿ ಮಾಡವ್ರೆ. ನೋಡಿರಿ, ಇದು 1,50,000 ಹೇಳ್ತಾರೆ. 1,70 ಇವ್ರ ಬೆಲೆ. ಇದು 1,80 ಅಂತ ಹೇಳ್ತಾರೆ ಈ ಜೋಡಿನ. ಇನ್ನೂ ಜೊತೆ ಟೆಂಪೋಯಿಂದ ಇಳಿಸಿ ಹಂಗೆ ನೀಟಾಗಿ ಕಟ್ಟಾಕವ್ರೆ. ಅವಕ್ಕಂತೂ ಇದು ರೆಡಿ ಮಾಡಬೇಕು. ತುಂಬ ಕೆಲಸ ಆಯ್ತು ಇನ್ನೂ ರೈತರಿಗೆ. ನೋಡಿರಿ, ಇಲ್ಲಿ ವ್ಯಾಪಾರ ಆಗ್ತಾಯಿದೆ ಅಂದರೆ ರೈತರುಗಳು ಹೆಂಗೆ ಅದಕ್ಕೆ ದಳ್ಳಾಳಿಗಳು ಇರ್ತಾರೆ. ಇವ್ರು ದಳ್ಳಾಳಿ. ರೈತರ ಹುಡುಗ ಓರಿ ತಂದಿರೋನು. ಸುಮಾರು ಹೊತ್ತು, ಒಂದು 5ರಿಂದ 10 ನಿಮಿಷ, ಅರ್ಧ ಗಂಟೆನೇ ಆಯಿತು ವ್ಯಾಪಾರ ಮುಗಿಯೋತಕ. ಯಜಮಾನ್ರುಗಳವ್ರೆ, ಒಂದು ರೇಟ್ ಹೇಳ್ರಿ ಅಂತಾರೆ. ಇವ್ರು ನಮ್ಮಣ್ಣ. ನೀವೊಂದು ರೇಟ್ ಹೇಳ್ರಿ. ಇಲ್ಲ, ಇಷ್ಟಲ್ಲ, ಇಷ್ಟೊಳಗೆ ಹೇಳಿ, 1,20 ಹೇಳು ಅಂತ ಇವ್ರು ಯಜಮಾನ್ರು. ಕೆಟ್ಟೋಗಿಲ್ಲ, ಹಂಗೆ ಹಿಂಗೆ ಅಂತ ಅಡ್ವಾನ್ಸ್ ಹಿಡ್ಕೊ ಅಂತ ಬಲಂತ ಮಾಡಿರು. ಪಾಪ ಹುಡುಗ ಲಾಸ್ ಆಕೈತಣ್ಣ ಅಂತ ಒದ್ದಾಡ್ತಿದ್ದ. ಕೊನೆಗೂ 1,15,000ಕ್ಕೆ ಎತ್ತು ವ್ಯಾಪಾರ ಆಯಿತು. ತೋರಿಸ್ತೀನಿ ಅದನ್ನು ವೀಡಿಯೋದಾಗೆ ಯಾವ ಎತ್ತು ಅಂತ. ಇನ್ನೊಬ್ರು ಬಂದು ಲಾಸ್ಟ್ ಕೇಳ್ತಾರೆ ನೋಡಿ. ಅವರಲ್ಲ, ಇವರು ಯಜಮಾನ್ರು. ಅವರೇ ಲಾಸ್ಟ್ ಫೈನಲ್ ಮಾಡಿಕೊಟ್ಟಿದ್ದು. 1,15,000ಕ್ಕೆ ಫೈನಲ್ ಆಯಿತು. ಇಷ್ಟ ಆದರೆ ಫಾಲೋ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಸಿದ್ಧಗಂಗಾ ಜಾತ್ರೆ, ದನಿನ ಜಾತ್ರೆಗೆ ಇನ್ನೂ ಗುರುವಾರ ಶುಕ್ರವಾರ ತನಕ ಇರ್ತೈತೆ. ನೀವು ಬಂದು ನೋಡಿರಿ, ತುಂಬ ಚೆನ್ನಾಗೈತೆ.
ಮುಗೀತು ವ್ಯಾಪಾರ. 1,15,000 ಎತ್ತು, ಜೋಡೆತ್ತು. ಎದುರಿ ಕಾಂದವಲ್ಲ ಅವೇ ಎತ್ತು. ತೋರಿಸ್ತೀನಿ ತಡ್ರಿ, ಫೋಟೋ ಮಾಡಿ ರೀ. ತುಂಬ ಅವೇ. ನಮ್ಮ ರೈತರುಗಳು ಕಷ್ಟ ಬಿದ್ದು ಸಾಕಿ ಇನ್ನೊಬ್ಬ ರೈತರಿಗೆ ಮಾಡಿ ಅವರು ಗೇಮೆ ಮಾಡ್ಕೊಂಡು ಅವರು ಚೆನ್ನಾಗಿರಲಿ ಅಂತ. ಅವು ಹೋಗ್ತಿರೋದು ದಾವಣಗೆರೆಗೆ. ದಾವಣಗೆರೆ ರೈತರು ಬಂದು ಸಿದ್ಧಗಂಗಾ ಮಠದಾಗೆ ದನಿನ ಜಾತ್ರೆ ದನ ಓರಿ ತಾಣಿರೋದು ಜೋಡಿ ಎತ್ತು. ತುಂಬ ಸೊಗಸಾಗವೆ ಎತ್ತು. ಎಷ್ಟು ಕಷ್ಟ ಬಿಡ್ಬೇಕು ಅಂತ ರೈತರಿಗೆ ಗೊತ್ತಿರ್ತೈತೆ. ನಾವೇನೋ ಬಂದು ಆರಾಮಾಗಿ ವೀಡಿಯೋ ಮಾಡ್ತೀವಿ. ಆ ಕರುವಿಂದ ಆಮೇಲೆ ನಾಟಿ ಹಸಿ ಹಾಲು ಸಿಗೋದೇ ಕಷ್ಟ. ಅದನ್ನು ಈ ಓರಿ ಕರುಗಳಿಗೆ ಅಂತಲೇ ಮೀಸಲ ಬಿಟ್ಬಿಟ್ಟಿರ್ತಾರೆ. ಓರಿ ಕರು ಆದಾಗ ನೋಡಿರಿ, ಇವರೇ ಯಜಮಾನ್ರು. ಲಾಸ್ಟಿಗೆ ಫೈನಲಾಗಿ ಹಸ್ಕೊಂಡ್ಬಿಟ್ಟಿದ್ದು ಇವೇ. 1,15,000 ಜೋಡಿ ಎತ್ತು. ಫಾಲೋ ಮಾಡಿರಿ, ಲೈಕ್ ಮಾಡಿರಿ.